ಶ್ರೀನಿವಾಸ್ ಮತ್ತು ಕವಿತಾ ದಂಪತಿಗಳಿಗೆ ಇರೋಳು ಒಬ್ಬಳೇ ಮಗಳು. ತುಂಬ ಪ್ರೀತಿಯಿಂದನೇ ನೋಡ್ಕೊಂಡಿರ್ತಾರೆ. ಹಳ್ಳಿ ಮನೆ, ಹಳ್ಳಿ ಸಂಸಾರ, ಹಳ್ಳಿ ಜೀವನ ಎಲ್ಲನೂ ಚೆನ್ನಾಗೇ ಇರುತ್ತೆ. ಮಗಳು ನಯನ ಕೂಡ ಡಿಗ್ರಿ ಓದ್ತಾ ಇರ್ತಾಳೆ. ಆದರೆ ಎಲ್ಲನೂ ಚೆನ್ನಾಗಿರುವಾಗಲೇ ಶ್ರೀನಿವಾಸ್ಗೆ ಏನೋ ಒಂದು ಕಾಯಿಲೆ ಶುರುವಾಗತ್ತೆ. ಡಾಕ್ಟರ್ ಕೂಡ ಇವ್ರು ತುಂಬ ದಿನ ಬದುಕಲ್ಲ ಅಂತ ಹೇಳಿರ್ತಾರೆ. ಹಾಗಾಗಿ ಗಂಡ ಇನ್ನೇನು ದೂರ ಹೋಗ್ತಾರೆ ಅಂತ ಕವಿತಾ ತುಂಬಾ ಬೇಜಾರು ಮಾಡ್ಕೊಂಡಿರ್ತಾಳೆ. ಕವಿತಾ, ನಾನು ಸಾಯ್ತೀನಿ ಅಂತ ಯಾವುದೇ ಬೇಜಾರಿಲ್ಲ ಕಣೆ. ಆದರೆ ನನಗಿರೋಳೊಬ್ಳು ಮಗಳನ್ನ ಮದುವೆನೂ ಮಾಡಿದೆ ಯಾರ್ದೋ ಕೈ ಮೇಲೆ ಹಾಕಿ ಸಾಯ್ತೀನಲ್ಲ ಅಂತ ಬೇಜಾರು ಕಣೆ ನನಗೆ. ನನ್ನ ಮಗಳ ಮದುವೆ ಒಂದು ಕಣ್ ತುಂಬ ನೋಡಿ ಸಾಯಬೇಕು ಅಂತ ತುಂಬ ಆಸೆ ಇತ್ತು ಕಣೆ ಕವಿತಾ ನನಗೆ. ಅಯ್ಯೋ, ಯಾಕ್ರಿ ಹೀಗೆಲ್ಲ ಮಾತಾಡ್ತಾ ಇದ್ದೀರಾ? ನಿಮ್ಗೇನು ಆಗಲ್ಲ ಕಣ್ರಿ. ನೀವಿನ್ನೂ ನಮ್ಮ ಜೊತೆ ಚೆನ್ನಾಗಿರ್ತೀರ. ನೀವು ಹೀಗೆಲ್ಲ ಮಾತಾಡಬೇಡಿ. ಕವಿತಾ, ಡಾಕ್ಟರೇ ಹೇಳಿದ್ದಾರೆ ತಾನೇ ಇನ್ನೇನು ಜಾಸ್ತಿ ವರ್ಷ ಬದುಕಲ್ಲ ಅಂತ. ನಿನಗೆ ಗೊತ್ತದು, ಮತ್ತ್ಯಾಕೆ ಸುಮ್ಮನೆ ಬಾಯಿ ಮಾತಿಗೆ ಹೇಳ್ತಿದೀಯ ನೀನು? ಅದು ಹಾಗಲ್ಲ ರೀ, ನಿಮ್ಗೇನು ಆಗಲ್ಲ. ನೀವೇನೇನೋ ಯೋಚನೆ ಮಾಡಿ ಆರೋಗ್ಯ ಹಾಳು ಮಾಡ್ಕೋಬೇಡಿ. ಅಯ್ಯೋ ಕವಿತಾ, ನನ್ನ ಆರೋಗ್ಯ ಅವಾಗಲೇ ಹಾಳಾಗಿದೆ ತಾನೇ, ಇನ್ನೇನೆ ನಾನು ಹಾಳು ಮಾಡ್ಕೊಳ್ಳೋದು? ಶ್ರೀನಿವಾಸನಿಗೆ ತಾನು ಸಾಯೋದ್ರೊಳಗೆ ಮಗಳು ಮದುವೆ ನೋಡಬೇಕು ಅಂತ ತುಂಬ ಆಸೆ ಇರುತ್ತೆ. ಕವಿತನಿಗೆ ಗಂಡ ಬಾಯ್ಬಿಟ್ಟು ಹೇಳಿದ್ಮೇಲೂ ಸುಮ್ಮನೆ ಇರೋಕೆ ಮನಸ್ಸೇ ಬರಲ್ಲ. ಹಾಗಾಗಿ ಮಗಳಿಗೆ ಇರೋ ವಿಷಯನ ಎಲ್ಲನೂ ಹೇಳ್ತಾಳೆ. ಏನಮ್ಮ ಹೇಳ್ತಿದ್ಯಾ? ಇಷ್ಟು ಬೇಗ ನಾನು ಮದುವೆ ಆಗಬೇಕಾ? ಅಮ್ಮ, ನಾನು ಓದಬೇಕಮ್ಮ. ಇನ್ನು ಇಷ್ಟು ಬೇಗ ನನಗೆ ಮದುವೆ ಬೇಡಮ್ಮ. ಮಗಳೇ, ನಿನ್ನ ಸಂಕಟ ನನಗೆ ಅರ್ಥ ಆಗತ್ತೆ ಕಣೆ. ಆದರೆ ನಿನ್ನಪ್ಪ ಸಾಯೋಕ್ಕಿಂತ ಮುಂಚೆ ನಿನ್ನ ಮದುವೆ ನೋಡಬೇಕು ಅಂತ ತುಂಬ ಆಸೆ ಪಡ್ತಿದ್ದಾರೆ ಕಣೆ. ಅದಕ್ಕೆ ಮಗಳೇ, ನಿನ್ನ ಅಪ್ಪಂಗೋಸ್ಕರನಾದರೂ ನೀನು ಈ ಮದುವೆ ಆಗು. ಅಪ್ಪನ ಕಳ್ಕೊಂಡ್ಮೇಲೆ ಅವ್ರ ಆಸೆನ ತೀರ್ಸೋಕ್ಕಾಗತ್ತಾ ಹೇಳು? ದಯವಿಟ್ಟು ನನ್ನ ಮಾತು ಕೇಳು ಮಗಳೇ. ನಿನ್ನ ಮದುವೆ ಆದರೆ ಅಪ್ಪ ಕೂಡ ನೆಮ್ಮದಿಯಾಗಿ ಪ್ರಾಣ ಬಿಡ್ತಾರೆ ಕಣೆ. ಅದು ಹಾಗಲ್ಲಮ್ಮ, ನಾನು ಹೇಳೋದು ಕೇಳು ಮಗಳೇ. ಇದು ನಿನ್ನ ಅಪ್ಪನ ಕೊನೆಯ ಆಸೆ. ನಾವಿಬ್ಬರು ಇದ್ದು ಕೂಡ ನಿನ್ನ ಅಪ್ಪನ ಆಸೆನ ಈಡೇರಿಸಿಲ್ಲ ಅಂದರೆ ಅವ್ರು ಹೇಗೆ ನೆಮ್ಮದಿಯಾಗಿ ಪ್ರಾಣ ಬಿಡ್ತಾರೆ ಹೇಳು? ನನ್ನ ಮಾತು ಕೇಳು ಮಗಳೇ. ಮದುವೆ ಆದಮೇಲೆ ಬೇಕಾದರೆ ನಿನ್ನ ಗಂಡನ ಹತ್ರ ಹೇಳಿ ಓದುವಂತೆ. ನಿನ್ನ ಜೀವನ ಚೆನ್ನಾಗಿರುತ್ತೆ ಮಗಳೇ. ನೀನು ಒಪ್ಪಿಗೆ ಕೊಟ್ಟರೆ ನನಗೆ ಗೊತ್ತಿರೋರ ಹತ್ರ ಹುಡುಗನ ನೋಡೋಕೆ ಹೇಳ್ತೀನಿ. ಕವಿತನ ಈ ಮಾತಿಗೆ ನಯನಂಗೆ ಏನು ಹೇಳೋಕ್ಕೂ ಮನಸ್ಸೇ ಬರಲ್ಲ. ಯಾಕೆ ಅಂದರೆ ಇಷ್ಟು ವರ್ಷ ನನ್ನ ಸಾಕಿದ್ದಾರೆ. ಇವಾಗ ನನ್ನ ಮದುವೆ ನೋಡಬೇಕು ಅನ್ನೋದು ಒಂದು ಆಸೆ. ಅದೊಂದನ್ನಾದರೂ ನನ್ನ ಕೈನಲ್ಲಿ ಈಡೇರ್ಸೋಕ್ಕಾಗಿಲ್ಲ ಅಂದರೆ ಪಾಪ ಅವ್ರಿಗೆ ತುಂಬ ಬೇಜಾರಾಗುತ್ತೆ ಅಂತ ಇಷ್ಟ ಇಲ್ಲದೆ ಇದ್ರೂ ಈ ಮದುವೆ ಆಗೋಕ್ಕೆ ಒಪ್ಪಿಗೆ ಕೊಡ್ತಾಳೆ. ಕವಿತಾ ಅದೇ ತಕ್ಷಣ ಫೋನ್ ಮಾಡಿ ಅವಳಿಗೆ ಗೊತ್ತಿರೋ ಒಬ್ಬರಿಗೆ ಮನೆ ಎಲ್ಲ ವಿಷಯನೂ ಹೇಳಿ ಹುಡುಗನ ನೋಡೋಕೆ ಹೇಳ್ತಾಳೆ. ನೋಡಿ ಸುಲೋಚನಾ ಅವರೇ, ಹುಡುಗಿ ನೋಡೋಕೆ ತುಂಬ ಅಂದರೆ ತುಂಬ ಮುದ್ದಾಗಿದ್ದಾಳೆ. ಅದು ಅಲ್ಲದೆ ಅವ್ರ ಅಪ್ಪನಿಗೆ ಏನೋ ಕಾಯಿಲೆ ಅಂತೆ. ಡಾಕ್ಟರ್ ಕೂಡ ಅವ್ರು ಜಾಸ್ತಿ ದಿನ ಬದುಕಲ್ಲ ಅಂತ ಹೇಳಿದಾರಂತೆ. ಹಾಗಾಗಿ ಹುಡುಗಿಗೆ ಅಪ್ಪ ಸಾಯೋದ್ರೊಳಗೆ ಮದುವೆ ಮಾಡಬೇಕು ಅಂತ ಅಂದ್ಕೊಂಡಿದ್ದಾರೆ. ಹಾಗೆ ನಿಮಗೂ ಕೂಡ ಒಳ್ಳೆ ಚಾನ್ಸ್. ಯಾಕಂದರೆ ಸ್ವಲ್ಪ ಜಾಸ್ತಿನೇ ಚಿನ್ನ ಬೆಳ್ಳಿ ಕೇಳ್ಬೋದು. ಅವರಿಗೆ ಮದುವೆ ಅನಿವಾರ್ಯ, ಹಾಗಾಗಿ ಕೊಡಲೇಬೇಕು. ಏನಂತೀರ ನೀವು? ನೀವು ಹೇಳೋದೇನೋ ಸರಿ, ಆದರೆ ಹುಡುಗಿ ನಾನು ಹೇಳಿದ್ ಕೇಳ್ಕೊಂಡಿರ್ಬೇಕು ಅಂತವಳೆ ಆಗಿರಬೇಕು. ಅಯ್ಯೋ ಸುಲೋಚನಾ ಅವರೇ, ಅವಳಿನ್ನ ಚಿಕ್ಕ ಹುಡುಗಿ, ಪಾಪದ್ದು ಏನೂ ಗೊತ್ತಾಗಲ್ಲ. ಎಲ್ಲ ನೀವು ಹೇಳಿನೇ ಮಾಡಿಸ್ಬೇಕು. ನಿಮ್ಗಿನ್ನೇನು ಬೇಕು ಹೇಳಿ? ನಿಮ್ಮ ಮಗನಿಗೋ ಹೇಗೂ ಯಾರೂ ಹುಡುಗಿ ಕೊಡೋಕೆ ರೆಡಿ ಇಲ್ಲ. ಇದೇ ಒಳ್ಳೆ ಚಾನ್ಸ್. ಒಂದು ಕೈ ನೋಡಿ, ಮಗನ ಮದುವೆನೂ ಆಗುತ್ತೆ, ಬಂಗಾರ ಬೆಳ್ಳಿನೂ ಮನೆಗೆ ಬರುತ್ತೆ. ಏನಂತೀರಾ? ಪ್ರತಿಯೊಬ್ಬ ಮನುಷ್ಯನೂ ಹಾಗೆ ತಮ್ಮ ಎದುರಿಗಿರೋ ವ್ಯಕ್ತಿಯ ಅಸಹಾಯಕತೆನ ಇವ್ರ ಲಾಭಕ್ಕೆ ತುಂಬ ಚೆನ್ನಾಗಿ ಬಳಸ್ಕೋತಾರೆ. ಈ ಕಥೆಯಲ್ಲಿ ಕೂಡ ಹಾಗೆ ಹುಡುಗಿ ಮನೇಲಿ ಮದುವೆ ಮಾಡೋದು ಅನಿವಾರ್ಯವಾಗಿರುತ್ತೆ. ಹಾಗಾಗಿ ಗಂಡಿನ ಮನೆಯವರು ಹೇಳೋದಕ್ಕೆಲ್ಲ ತಲೆ ಬಾಗಲೇಬೇಕಾಗತ್ತೆ. ಅಂತೂ ಇಂತೂ ಎಲ್ಲರೂ ಒಪ್ಪಿ ನಯನನ ಮದುವೆ ಕೂಡ ಆಗತ್ತೆ. ನಯನ ಗಂಡನ ಮನೆಗೆ ಬರ್ತಾಳೆ. ಗಂಡನ ಮನೇಲಿ ತೀರಾ ಬಡವರು ಆಗಿರಲ್ಲ, ತೀರಾ ಶ್ರೀಮಂತರು ಕೂಡ ಆಗಿರಲ್ಲ. ಮೊದಲಿಗೆ ಎಲ್ಲನೂ ಚೆನ್ನಾಗಿರುತ್ತೆ. ಸ್ವಲ್ಪ ದಿನ ಕಳೆದ ಮೇಲೆ ನಯನನತ್ತೆ ಸುಲೋಚನಾ
ತನ್ನ ಮಗಳು ಕೀರ್ತಿನ ಮನೆ ಕರ್ಸ್ಕೊತಾಳೆ. ಇದೇನಮ್ಮ ಇದು? ನಿನ್ನ ಸೊಸೆ ಯಾವಾಗ ನೋಡಿದ್ರು ಏನೋ ಒಂದು ಬುಕ್ ಹಿಡ್ಕೊಂಡೇ ಇರ್ತಾಳೆ. ಅಯ್ಯೋ, ಅವಳೇನೋ ಓದಿ ಗುಡ್ಡೆ ಹಾಕ್ತಾಳಂತೆ ಕಣೆ. ಅದಕ್ಕೆ ತನ್ನ ಗಂಡನ ಹತ್ರ ಹೇಳಿ ಕಾಲೇಜಿಗೆ ಸೇರ್ಕೊಂಡಿದ್ದಾಳೆ. ಮನೇಲಿ ಕೂತ್ಕೊಂಡೇ ಓದ್ತಾಳಂತೆ, ಕಾಲೇಜಿಗೆ ಹೋಗೋದು ಬೇಡ ಅಂದೆ ಅದಕ್ಕೆ. ಅಂದರೆ ಇವಾಗ ಮನೆ ಎಲ್ಲ ಕೆಲಸನೂ ನೀನೇ ಮಾಡೋದ ಹಾಗಾದ್ರೆ? ಅಯ್ಯೋ, ನಾನು ಯಾಕೆ ಮಾಡಲಿ ಎಲ್ಲ ಕೆಲಸನ? ತಂದಿಲ್ವಾ ಆ ಮೂದೇವಿನ? ಅವಳೇ ಎಲ್ಲ ಕೆಲಸ ಮಾಡಿ ಆಮೇಲೆ ಅವಳದೇನೇ ಕೆಲಸ ಇದ್ರೂ ಮಾಡ್ಕೋಬೇಕು. ಹಾಗೆ ಮಾಡದೆ ಸುಮ್ಮನೆ ಹೋಗಿ ಓದೋ ಕೂತ್ಕೊಂಡ್ರೆ ಬಿಡ್ತೀನ ನಾನು? ಅಲ್ಲಮ್ಮ, ನಿನ್ನ ಮಗ ಅವಳ ಜೊತೆ ಚೆನ್ನಾಗಿದ್ದಾನ ಇವಾಗ? ಅಯ್ಯೋ, ಸುಮ್ಮನೆ ಇರ್ತೀಯ ನೀನು? ನಿನ್ನ ಅಣ್ಣಂಗೆ ರಾತ್ರಿ ಮಲ್ಗೋಕೆ ಮಾತ್ರ ಅವಳು ಬೇಕು. ಬೆಳಗ್ಗೆ ಎದ್ಮೇಲೆ ಅವನ ಹಣೆ ಬರ ನಿನಗೆ ಗೊತ್ತಿಲ್ವಾ? ಕುಡ್ಕೊಂಡು ತೂರಾಡ್ತಾ ಇರ್ತಾನೆ. ಅಲ್ಲ ಕಣೆ, ನಿನ್ನ ಅಣ್ಣಂಗೆ ಆ ಮದುವೆ ಇಲ್ದೇನೆ ಹಾಗೆ ಇರಬೇಕಾಗುತ್ತೇನೋ ಅಂದ್ಕೊಂಡಿದ್ದೆ. ಆದರೆ ಸರಿಯಾದ ಸಮಯಕ್ಕೆ ಈ ಮೂದೇವಿ ಸಿಕ್ಕಿದ್ಲು ನೋಡು. ಅಲ್ಲಮ್ಮ, ನಿನ್ನ ಸೊಸೆ ಹತ್ರ ಎಲ್ಲ ಕೆಲಸ ಮಾಡಿಸೋದು ಬಿಟ್ಟು ನೀನು ನೋಡಿದ್ರೆ ದೊಡ್ಡದಾಗಿ ಓದಲಿ ಅಂತ ಸುಮ್ಮನೆ ಇದೆಯಲ್ಲ. ಅವ್ರೇನಾದರೂ ನಿಜವಾಗ್ಲೂ ಚೆನ್ನಾಗಿ ಓದಿ ಯಾವುದಾದ್ರೂ ಕೆಲಸಕ್ಕೆ ಅಂತ ಸಿಟಿ ಕಡೆ ಹೋದರೆ ಏನು ಮಾಡ್ತೀಯ ಅವಾಗ? ಆಮೇಲೆ ಎಲ್ಲ ಕೆಲಸನೂ ನೀನೇ ಮಾಡ್ಕೋತೀಯ ಮನೇಲಿ? ಅಯ್ಯೋ, ನಾನು ಯಾಕೆ ಮಾಡಲಿ? ಅಷ್ಟಕ್ಕೂ ನಾನು ಅವಳನ್ನ ಮನೆಯಿಂದ ಹೊರಗೆ ಹೋಗೋಕ್ಕೆ ಬಿಡಲ್ಲ. ಇನ್ನು ಆ ಪೇಟೆ ಪಟ್ಟಣ ಅಂತ ಹೋಗೋಕೆ ಬಿಡ್ತೀನ ಹೇಳು? ಅಯ್ಯೋ ಅಮ್ಮ, ನೀನು ಬರೀ ಬಾಯಲ್ಲಿ ಹೇಳಿದ್ರೆ ಸಾಕಾಗಲ್ಲ, ಮಾಡಿ ತೋರಿಸ್ಬೇಕು. ಹಾಗಾದರೆ ಮೊದಲು ಅವರೇನೋ ಓದಿ ದಬ್ಬಾಕ್ತೀನಿ ಅಂತಿದಾರಲ್ಲ, ಅದನ್ನು ನಿಲ್ಲಿಸು ಮೊದಲು ನೀನು. ಸುಲೋಚನಾ ಮೊದಲೇ ತನ್ನ ಸೊಸೆಗೆ ದಿನಾಲು ಕಿರಿಕಿರಿ ಮಾಡ್ತಾ ಇರ್ತಾಳೆ. ಇವಾಗ ಮಗಳು ಬಂದಮೇಲೋ ಮಗಳು ಸ್ವಲ್ಪ ತಲೆಯಲ್ಲಿ ತುಂಬಿದ್ದಕ್ಕೆ ಇನ್ನೂ ಕಿರಿಕಿರಿ ಮಾಡೋಕೆ ಸ್ಟಾರ್ಟ್ ಮಾಡ್ತಾಳೆ. ಅಯ್ಯೋ ಅಯ್ಯೋ ಅಯ್ಯೋ, ಮನೇಲಿ ಅಷ್ಟೊಂದು ಕೆಲಸ ಬಿದ್ದಿದ್ದಾವೆ, ನೀನು ನೋಡಿದ್ರೆ ಬುಕ್ ಹಿಡ್ಕೊಂಡು ರೂಮಲ್ಲಿ ಕೂತಿದ್ಯಾ. ಓದಿ ನೀನೇನು ಊರು ಉದ್ಧಾರ ಮಾಡಬೇಕೇನೆ? ಅದು ಅತ್ತೆ, ಇಲ್ಲ ಅತ್ತೆ, ನಾನು ಎಲ್ಲ ಕೆಲಸನೂ ಮುಗಿಸಿನೇ ಆಮೇಲೆ ಬಂದು ಓದ್ತಾ ಕೂತಿರೋದು. ನಾನು ನೋಡ್ಬಿಟ್ಟೆ ಹೇಳ್ತಾ ಇದ್ದೀನಿ, ನನಗೆ ತಿರುಗಿ ಮಾತಾಡ್ತೀಯಾ? ಅಯ್ಯೋ ಅತ್ತೆ, ತಪ್ಪಾಯಿತು, ಹೊಡಿಬೇಡಿ ಅತ್ತೆ, ಇನ್ಯಾವತ್ತೂ ಹೀಗೆ ಹೇಳಲ್ಲ. ಇನ್ನೊಂದಿನ ಯಾವತ್ತಾದರೂ ನನಗೆ ತಿರುಗಿ ಮಾತಾಡಿದ್ದು ಗೊತ್ತಾಗಬೇಕು. ನಿನಗೆ ಅವತ್ತಿದೆ, ನಿನ್ನ ನಾಲ್ಗೆ ಕಿತ್ತು ನಾಯಿ ನರಿಗೆ ಹಾಕ್ಬಿಡ್ತೀನಿ. ಗಂಡನ ಮನೆಗೆ ಹೋದಾಗಿಂದನೂ ನಯನ ಒಂದು ದಿನನೂ ಸಂತೋಷವಾಗಿರಲ್ಲ. ಆದರೆ ನಾದಿನಿ ಮನೆಗೆ ಬಂದಮೇಲೆ ಅತ್ತೆ ಕಾಟ ಇನ್ನೂ ಅಂದರೆ ಜಾಸ್ತಿನೇ ಆಗತ್ತೆ. ತನ್ನ ಗಂಡನಿಗೆ ಹೇಳೋಣ ಅಂದರೆ ಯಾವಾಗಲೂ ಕುಡ್ಕೊಂಡೇ ಇರ್ತಾರೆ. ಅವ್ರ ಹತ್ರ ಏನು ಹೇಳಿ ಪ್ರಯೋಜನ? ಹಾಗಾಗಿ ಏನು ಮಾಡಬೇಕು ಅಂತ ಗೊತ್ತಾಗ್ದೇನೆ ಹೇಳ್ದೆ ಕೇಳ್ದೇನೆ ನಯನ ತವ್ರ ಮನೆಗೆ ಹೋಗ್ತಾಳೆ. ಮಗಳೇ, ನಿನ್ನ ಮದುವೆ ಆದಮೇಲೆ ನಿನ್ನಪ್ಪ ತುಂಬ ಚೆನ್ನಾಗಾಗಿದ್ದಾರೆ ಕಣೆ. ಆರೋಗ್ಯದಲ್ಲೂ ಅಷ್ಟೇ ತುಂಬ ಸುಧಾರಿಸಿದ್ದಾರೆ. ಡಾಕ್ಟ್ರು ಕೂಡ ಹಾಗೆ ಹೇಳ್ತಾ ಇದ್ರು ಕಣೆ. ಅಮ್ಮ, ನನಗೆ ಆ ಮನೇಲಿ ಇರೋಕ್ಕೆ ಆಗ್ತಿಲ್ಲ ಅಮ್ಮ. ನನಗೆ ಸರಿಯಾಗಿ ಊಟ ಮಾಡೋಕ್ಕೂ ಬಿಡಲ್ಲ ಅವರು. ಅಷ್ಟು ಕಷ್ಟ ಕೊಡ್ತಾರೆ. ನನಗೆ ಗಂಡನೂ ಬೇಡ, ಏನೂ ಬೇಡ ಅನ್ನಿಸ್ತಿದೆ. ಅಯ್ಯೋ, ಇದೇನು ಮಾತು ಅಂತ ಆಡ್ತಿದ್ಯಾ ಮಗಳೇ? ಮದುವೆ ಆಗಿ 1 ವರ್ಷಕ್ಕೆ ಗಂಡನ ಬಿಟ್ಟು ಬಂದರೆ ನಿನ್ನಪ್ಪನ ಮರ್ಯಾದೆ ಏನಾಗಬೇಡ, ಮನೆ ಮರ್ಯಾದೆ ಏನಾಗಬೇಡ ಹೇಳು? ನೋಡು, ಹೀಗೆಲ್ಲ ಮಾತಾಡಬಾರ್ದು ಮಗಳೇ. ಗಂಡ ಸಂಸಾರ ಅಂದಾಗ ಒಂದು ಮಾತು ಬರುತ್ತೆ, ಒಂದು ಮಾತು ಹೋಗುತ್ತೆ ಕಣೆ. ಅದಕ್ಕೆಲ್ಲ ಮನೆನೇ ಬೇಡ, ಸಂಸಾರನೇ ಬೇಡ ಅಂತಾರೇನೆ. ಅಮ್ಮ, ಅದು ಹಾಗಲ್ಲಮ್ಮ. ನಾನು ಹೇಳೋದು ಸ್ವಲ್ಪ ಅರ್ಥ ಮಾಡ್ಕೊ ನೀನು. ನೋಡು ಮಗಳೇ, ನೀನು ಏನೂ ಹೇಳೋದು ಬೇಡ, ನಾನು ಹೇಳೋದು ಮಾತ್ರ ಕೇಳು. ಗಂಡ ಹೆಂಡತಿ ಅಂದರೆ ಜಗಳ ಎಲ್ಲ ಇದ್ದಿದ್ದೆ, ಎಲ್ಲನೂ ಸರಿಯಾಗುತ್ತೆ. ನೀನು ನಿನ್ನ ಗಂಡನ ಮನೆ ಬಿಟ್ಟು ಬರಬೇಡ. ನಯನ ಎಷ್ಟೇ ಹೇಳಿದ್ರು ತಾಯಿ ಕವಿತಾ ಅರ್ಥನೇ ಮಾಡ್ಕೊಳ್ಳಲ್ಲ. ಮದುವೆಗಿಂತ ಮೊದಲು ಅಪ್ಪನ ಜೀವ ಅಂತ ಹೇಳ್ತಾಳೆ. ಮದುವೆ ಆದಮೇಲೆ ಅಪ್ಪನ ಮರ್ಯಾದೆ ಅಂತ ಹೇಳಿ ಮಗಳನ್ನ ಸಮಾಧಾನ ಮಾಡಿ ಗಂಡನ ಮನೆ ಕಳಿಸ್ತಾಳೆ. ನಯನ ಕೂಡ ಗಂಡನ ಮನೆಗೆ ಬರ್ತಾಳೆ. ನೋಡಿದ್ಯಾನ ನಿನ್ನ ಹೆಂಡತಿನ? ಮನೇಲಿ ದೊಡ್ಡೋರು ಅಂತ ನಾವೆಲ್ಲ ಇದ್ದೀವಿ ಅಂತಾನು ನೋಡ್ದೆ ಎಲ್ಲಿಗೂ ಹೋಗಿ ಬರ್ತಿದ್ದಾಳೆ. ಎಲ್ಲಿಗೆ ಹೋಗಿದ್ದಾಳೋ ಏನೋ ಕೇಳು ನೀನೇ. ಎಲ್ಲಿಗೆ ಹೋಗಿದ್ದೆ? ಅದು ಮನೇಲಿ ಯಾರಿಗೂ ಹೇಳ್ದೇನೆ ಎಲ್ಲಿಗೆ ಹೋಗಿದ್ದೆ ಬೊಗಳು? ಅಯ್ಯೋ ರೀ, ಏನು ಹೇಳ್ತಾ ಇದ್ದೀರಾ? ನಾನು ತವ್ರ ಮನೆಗೆ ಹೋಗಿದ್ದೆ, ಇನ್ನೆಲ್ಲಿಗೆ ಹೋಗ್ಲಿ ನಾನು? ಯಾರಿಗೆ ಗೊತ್ತು ಮಗನೇ, ಕದ್ದು ಮುಚ್ಚಿ ಯಾರನ್ನು ಭೇಟಿ ಮಾಡೋಕೆ ಹೋಗಿದ್ಲೋ ಏನೋ. ನಿಜ ಹೇಳೆ, ಯಾರಿಗೂ ಹೇಳ್ದೇನೆ ಕೇಳ್ದೇನೆ ಯಾರನ್ನು ಮೀಟ್ ಮಾಡಕ್ಕೆ ಹೋಗಿದ್ದೆ ನೀನು? ಅಯ್ಯೋ ರೀ, ನಾನು ಹೇಳ್ತಿರೋದು ನಿಜ ಕಣ್ರಿ. ಯಾಕೆ ಹೀಗೆಲ್ಲ ಮಾತಾಡ್ತಿದ್ದೀರಾ ನೀವು? ನಿಮ್ಮ ತಾಯಿ ಸುಳ್ಳು ಹೇಳ್ತಿದ್ದಾರೆ. ನಾನು ನನ್ನ ತವ್ರ ಮನೆಗೆ ಹೋಗಿರೋದು. ನನ್ನ ತಾಯಿ ಬಗ್ಗೆನೇ ಮಾತಾಡ್ತೀಯ ನೀನು?
ಈ ಮಾತು ಕೇಳಿ ನಯನನ ಗಂಡ ಕೂಡ ನಯನನ್ನೇ ಅನುಮಾನಿಸಿ ತುಂಬ ಹೊಡಿತಾನೆ. ಪಾಪ ನಯನ ಏನು ಮಾಡಬೇಕು ಅಂತಾನೆ ಗೊತ್ತಾಗದೆ ತುಂಬ ನೋವಿಂದ ರೂಮ್ ಒಳಗೆ ಹೋಗ್ತಾಳೆ. ಮದುವೆ ಆದಾಗಿಂದನೂ ನಯನ ಗಂಡನ ಮನೇಲಿ ದಿನದಿಂದ ದಿನಕ್ಕೆ ಕಷ್ಟಪಟ್ಟು ಸಾಕಾಗಿರುತ್ತೆ. ಆದರೆ ಇವಾಗ ತನ್ನ ಹೊಟ್ಟೆಲಿ ಒಂದು ಪುಟ್ಟ ಮಗು ಕೂಡ ಇರುತ್ತೆ. ಆ ವಿಷಯ ನಯನಂಗೆ ಮಾತ್ರ ಗೊತ್ತಿರುತ್ತೆ. ಇಲ್ಲ, ನಾನು ಬದುಕಿದ್ರೆ ಮುಂದೆ ನನಗೆ ಹುಟ್ಟೋ ಮಗುಗೂ ಕೂಡ ಇಲ್ಲಿ ಸಂಕಟ ತಪ್ಪಿದ್ದೇ ಅಲ್ಲ. ಪಾಪ ಏನು ತಿಳಿದೇ ಇರೋ ಆ ಮಗು ಇಲ್ಲಿ ಬಂದು ಯಾಕೆ ಸಂಕಟ ಪಡಬೇಕು? ಅದ್ರ ಬದಲಿಗೆ ನಾನೇ ಜೀವಂತವಾಗಿಲ್ಲ ಅಂದರೆ ಎಲ್ಲನೂ ಇಲ್ಲಿಗೆ ಮುಗಿಯತ್ತೆ. ಅದೇ ಸರಿ. ಕೊನೆಗೆ ನಯನ ಈ ನಿರ್ಧಾರ ಮಾಡಿ ಸಾವಿಗೆ ಶರಣಾಗ್ತಾಳೆ. ಅಯ್ಯೋ ದೇವ್ರೇ, ನನ್ನ ಮಗಳು ಮದುವೆ ಆಗಿ ಇನ್ನೂ ವರ್ಷ ಆಗಿದೆ, ಅಷ್ಟು ಬೇಗ ನಮ್ಮನ್ನೆಲ್ಲ ಬಿಟ್ಟೋದ್ಲಲ್ಲೋ. ಮಗಳು ಕಳ್ಕೊಂಡಿರೋ ತಂದೆ ತಾಯಿ ತುಂಬಾ ಬೇಜಾರು ಮಾಡ್ಕೋತಾರೆ. ಆದರೆ ಮಾಡಿರೋ ತಪ್ಪು ಮನಸ್ಸಲ್ಲೇ ಕೊರಿತಾ ಇರತ್ತೆ. ಅದೇನೆಂದರೆ ತಂದೆ ಸಾಯ್ತಾರೆ ಅನ್ನೋ ಕಾರಣಕ್ಕೆ ಮಗಳಿಗೆ ಇಷ್ಟ ಇಲ್ದಿರೋ ಮದುವೆ ಮಾಡಿದ್ರು. ಆದರೆ ತಂದೆಗೆ ಏನೂ ಆಗ್ದೇನೆ ಇನ್ನೂ ಜೀವಂತವಾಗಿ ಚೆನ್ನಾಗೇ ಇದ್ದಾರೆ. ಆದರೆ ಪಾಪ ಇನ್ನು ಬದುಕಿ ಬಾಳ್ಬೇಕಾಗಿರೋ ಮಗಳು ಸಾವಿಗೆ ಶರಣಾಗಿದ್ದಾಳೆ. ಕೊನೆಯದಾಗಿ ನಾನು ಹೇಳೋದಿಷ್ಟೇ, ಯಾವುದೇ ತಂದೆ ತಾಯಿ ಆದರೂ ಮಕ್ಕಳ ಜೀವನದ ಬಗ್ಗೆ ತುಂಬ ಯೋಚನೆ ಮಾಡಿ ನಿರ್ಧಾರ ತಗೊಳ್ಳಿ. ಯಾಕೆ ಅಂದರೆ ಗಿಣಿನ ಸಾಕಿ ಗಿಡಗನಿ ಕೊಟ್ಟರೆ ಆಮೇಲೆ ನೋಡಿ ಕೊರಗೋರು ನೀವೇ. ಅಮ್ಮ, ನಿನ್ನ ಸೊಸೆ ಏನೋ ಜೀವ ಕಳ್ಕೊಂಡ್ಲು ಸರಿ, ಆದರೆ ತವ್ರ ಮನೆ ಕಡೆಯಿಂದ ನಮ್ಮ ಬಗ್ಗೆ ಎಲ್ಲಾದರೂ ಪೊಲೀಸ್ ಕಂಪ್ಲೇಂಟ್ ಕೊಟ್ಟರೆ ಏನು ಮಾಡೋದಮ್ಮ? ಸುಮ್ಮನೆ ಇರ್ತೀಯಾ? ಹಾಗೆಲ್ಲ ಏನೂ ಆಗಲ್ಲ ಕಣೆ. ಅಷ್ಟೆಲ್ಲ ಅವ್ರಿಗೆ ಎಲ್ಲೇ ಮಾಡೋಕ್ಕಾಗುತ್ತೆ? ಅಯ್ಯೋ ಅಮ್ಮ, ಮಾಡಿಲ್ಲ ಅಂದರೆ ನನಗೂ ಖುಷಿನೇ. ಆದರೆ ಎಲ್ಲಾದರೂ ಕಂಪ್ಲೇಂಟ್ ಅಂತೆಲ್ಲ ಮಾಡಿದ್ರೆ ಆಮೇಲೆ ಏನಮ್ಮ ಮಾಡೋದು? ಹಾಗೇನಾದರೂ ಆದರೆ ಎಲ್ಲರೂ ಕಂಬಿಯಿಂದ ಕೂರ್ಬೇಕಾಗತ್ತೆ. ಒಂದ್ಸಾರಿ ನೀನೇ ಯೋಚನೆ ಮಾಡು. ಅಯ್ಯಯ್ಯೋ, ಹೌದಲ್ವೇನೆ. ಹಾಗೆಲ್ಲ ಆದರೆ ಆಮೇಲೆ ಏನೇ ಮಾಡೋದು? ಹೇಗಾದರೂ ಮಾಡಿ ಅವ್ರು ಹಾಗೆಲ್ಲ ಕಂಪ್ಲೇಂಟ್ ಮಾಡದೇ ಇರೋ ಹಾಗೆ ನೋಡ್ಕೊಳ್ಬೇಕು. ನಡಿ ಮೊದಲು ಅವ್ರ ಮನೆಗೆ ಹೋಗೋಣ. ಮಗಳು ಇವ್ರಗಳ ಕಾರಣದಿಂದನೇ ಆತ್ಮಹತ್ಯೆ ಮಾಡ್ಕೊಂಡ್ಲು ಅಂತ ಗೊತ್ತಾದರೆ ಇವರೇನಾದರೂ ಕಂಪ್ಲೇಂಟ್ ಮಾಡಿದ್ರೆ ಜೀವನ ಪೂರ್ತಿ ಜೈಲಿನಲ್ಲೇ ಮುದ್ದೆ ಮುರಿಬೇಕಾಗತ್ತೆ ಅಂತ ಸುಲೋಚನಾ ಮತ್ತು ಕೀರ್ತಿ ಅದನ್ನ ತಪ್ಪಿಸೋ ಪ್ಲ್ಯಾನ್ ಮಾಡಿಕೊಂಡು ಶ್ರೀನಿವಾಸ್ ಮತ್ತು ಕವಿತನ ಮನೆಗೆ ಬರ್ತಾರೆ. ಹೀಗ್ರೆ ನಿಮ್ಮ ಮಗಳನ್ನ ನನ್ನ ಸ್ವಂತ ಮಗಳಿಗಿಂತನೂ ಹೆಚ್ಚಾಗಿ ನೋಡ್ಕೊಂಡಿದ್ದೆ. ಆದರೆ ಯಾಕೆ ಹೀಗೆ ಮಾಡ್ಕೊಂಡ್ಲೋ ನಮಗೆ ಗೊತ್ತಿಲ್ಲ. ಅವಳಿಲ್ದೇನೆ ಒಂದು ಹನಿ ನೀರು ಕೂಡ ಗಂಟ್ಲಲ್ಲಿ ಇಳಿತಾ ಇಲ್ಲ ನಮ್ಮ ಮನೇಲಿ ಯಾರಿಗೂ. ಹೌದು ಅತ್ತೆ, ನನ್ನ ಅತ್ತಿಗೆ ಇಲ್ಲದೆ ನನಗಂತೂ ತುಂಬ ಬೇಜಾರು. ಅವರಿದ್ದಿದ್ರೆ ನನ್ನ ಮಗಳ ಥರ ನೋಡ್ಕೋತಾ ಇದ್ರು. ಹೋಗ್ಲಿ ಬಿಡಿ ಬೀಗ್ರೆ, ಅವಳಿಗೆ ಆಯಾಸ ಅಷ್ಟಿರುವಾಗ ಯಾರು ತಾನೇ ಏನು ಮಾಡೋಕ್ಕಾಗತ್ತೆ? ನನ್ನ ಮಗಳಿಗೆ ಭೂಮಿ ಮೇಲಿರೋ ಅದೃಷ್ಟ ಇಷ್ಟೇ ಇದ್ದಿದ್ದು ಅನ್ಸುತ್ತೆ. ಅದಕ್ಕೆ ನಮ್ಮನ್ನೆಲ್ಲ ಬಿಟ್ಟೋದ್ಲು. ಅವಳು ನಮ್ಮ ಜೊತೆ ಇರೋದು ಆ ದೇವರಿಗೂ ಇಷ್ಟ ಇಲ್ದಿರುವಾಗ ನಾವು ನೀವು ಎಲ್ಲ ಏನು ಮಾಡೋಕ್ಕಾಗತ್ತೆ ಹೇಳಿ? ಹೌದು ಬೀಗ್ರೆ, ಅಷ್ಟೇ. ಅದನ್ನೇ ಅರ್ಥ ಮಾಡಿಕೊಂಡು ನಾವು ಬದುಕಬೇಕು ಅಷ್ಟೇ. ಸರಿ ಬೀಗ್ರೆ, ನಾವಿನ್ನು ಹೊರಡ್ತೀವಿ. ನಿಮ್ಮನ್ನು ನೋಡಿ ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದಿದ್ವಿ. ಸರಿ ಬೀಗ್ರೆ, ನೀವು ಹುಷಾರಾಗಿ ಹೋಗಿ ಬನ್ನಿ. ನೋಡಿದ್ಯಾ ಮಗಳೇ, ನಾನು ಹೇಳಿಲ್ವಾ ಇವ್ರ ತಲೆಯಲ್ಲಿ ಅಷ್ಟೆಲ್ಲ ಇಲ್ಲ ಅಂತ? ನೀನೊಳ್ಳೆ ಸುಮ್ಮನೆ ತಲೆ ಕೆಡ್ಸ್ಕೋತೀಯ. ಹೌದಮ್ಮ, ಇವಾಗ ನನಗೆ ಸಮಾಧಾನ ಆಯಿತು. ಕವಿತಾ ಸುಲೋಚನಾ ಹೇಳಿರೋದೆಲ್ಲ ನಿಜ ಅಂತ ನಂಬ್ತಾಳೆ. ಆದರೆ ಸುಲೋಚನಾ ಇದೇ ಥರ ಎಲ್ಲರ ಹತ್ರನೂ ಹೇಳಿ ನಂಬಿಸ್ತಾ ಹೋಗ್ತಾಳೆ. ಸತ್ತೋದ್ಮೇಲೆ ಹೇಗೂ ನಯನ ಬಂದು ಸಾಕ್ಷಿ ಹೇಳೋಕ್ಕಂತೂ ಆಗಲ್ಲ. ಹಾಗಾಗಿನೇ ಸುಲೋಚನಾ ಅವಳಿಗೆ ಹೇಗೆ ಬೇಕೋ ಹಾಗೆ ಕತೆನ ಎಲ್ರಿಗೂ ಹೇಳ್ತಿರ್ತಾಳೆ. ಇದರಿಂದ ಎಲ್ಲರೂ ಎದುರಿಗೂ ತಾನೇ ಒಳ್ಳೆಯವಳಾಗಿರ್ತಾಳೆ. ಹೀಗೆ ಒಂದು ಸ್ವಲ್ಪ ದಿನ ಕಳೆಯುತ್ತೆ. ಹೋದೋರೇ ಹೋದ್ರು, ಇರೋರೆಲ್ಲ ಚೆನ್ನಾಗೇ ಇರ್ತಾರೆ. ಏನು ಮಾಡೋಕ್ಕಾಗತ್ತೆ? ಹೋದವ್ರು ಹೋದ್ರು ಅಂತ ನಾವು ಜೀವ ಕಳ್ಕೊಳ್ಳೋಕ್ಕಾಗತ್ತಾ? ಹಾಗೆ ಶ್ರೀನಿವಾಸ್ ಮತ್ತು ಕವಿತಾ ಕೂಡ ಸ್ವಲ್ಪ ಆರಾಮಾಗೇ ಇರ್ತಾರೆ. ನೋಡು, ಶ್ರೀನಿವಾಸ ಸಾಯ್ತಾನೆ ಅಂತ ಅವನ ಹೆಂಡತಿ ಮಗಳಿಗೆ ಇಷ್ಟ ಇಲ್ದಿರೋ ಮದುವೆನ ಒತ್ತಾಯ ಮಾಡಿದ್ಲು. ಆದರೆ ಇವಾಗ ಗಂಡ ಹೆಂಡತಿ ನೆಮ್ಮದಿಯಾಗಿದ್ದಾರೆ. ಪಾಪ ಬಾಳಿ ಬದುಕಬೇಕಾಗಿರೋ ಹುಡುಗಿ ಪ್ರಾಣ ಕಳ್ಕೊಂತು. ಹೌದು ಕಣ್ರಿ, ಯಾವತ್ತೂ ಯಾವ ತಂದೆ ತಾಯಿನೂ ಹೀಗೆ ಮಾತ್ರ ಮಾಡಬಾರ್ದು. ನಮ್ಮ ಜೀವನ ಅಂತೂ ಮುಗ್ದಿರತ್ತೆ, 4 ದಿನ ಬೇಗ ಸಾಯ್ತೀವಷ್ಟೇ. ಆದರೆ ನಾವು ಸಾಯ್ತೀವಿ ಅಂತ ನಮ್ಮ ಮಕ್ಕಳ ಜೀವನನ ಹಾಳು ಮಾಡಬಾರ್ದು. ಇವಾಗ ನೋಡಿ,
ಇವರಿಬ್ರು ಗಂಡ ಹೆಂಡತಿ ನೆಮ್ಮದಿಯಾಗಿದ್ದಾರೆ. ಆದರೆ ಪಾಪ ಹೋದವಳೆ ಹೋದ್ಲು. ಹೋಗ್ಲಿ ಬಿಡು, ಯಾಕೆ ನಮಗೆ ಬೇರೆಯವ್ರ ಮನೆ ವಿಷಯ. ನಮ್ಮ ಜನ ಯಾವಾಗಲೂ ಹೀಗೆ ಮಾತಾಡೋದು ಮಾತಾಡ್ತಾರೆ, ಮಾತಾಡಿ ಎಲ್ಲ ಮುಗಿದ್ಮೇಲೆ ನಮ್ಗೆ ಯಾಕೆ ಬೇರೆಯವ್ರ ಮನೆ ವಿಷಯ ಅಂತಾರೆ. ಯಾಕೆ ಅಂದರೆ ಮಾತಾಡೋಕೆ ಬೇರೆ ಏನೂ ವಿಷಯ ಇರಲ್ಲ, ಎಲ್ಲ ವಿಷಯನೂ ಮಾತಾಡಿರ್ತಾರೆ ಅದಕ್ಕೆ. ಆದರೆ ಇವ್ರು ಆಡಿರೋ ಮಾತು ಕೇಳಿಸ್ಕೊಂಡಿರೋ ಶ್ರೀನಿವಾಸ್ ಮತ್ತು ಕವಿತನಿಗೆ ತುಂಬಾ ಸಂಕಟ ಆಗುತ್ತೆ. ಎಷ್ಟೇ ಅಂದರೂ ಅವ್ರು ಹೆತ್ತಿರೋ ಮಗಳು, ತಂದೆ ತಾಯಿ ಮಕ್ಕಳು ನಮ್ಮ ಕಣ್ಣೆದ್ರಿಗೆ ಚೆನ್ನಾಗಿರ್ಬೇಕು ಅಂತಾನೆ ಬಯಸೋದಲ್ವಾ. ಕವಿತಾ, ನಮ್ಮ ಮಗಳನ್ನ ನಾವೇ ಕಳ್ಕೊಂಡ್ವಿ ಅನ್ನಿಸ್ತಿದೆ ಕಣೆ. ಅಯ್ಯೋ, ಯಾಕ್ರಿ ಹೀಗೆಲ್ಲ ಮಾತಾಡ್ತಿದ್ದೀರಾ? ಅವಳ ಹಣೆ ಬರದಲ್ಲಿ ಇಷ್ಟೇ ಬದುಕಬೇಕು ಅಂತ ಆಯಸ್ಸಿದ್ರೆ ನಾವಾದರೂ ಏನು ಮಾಡೋಕ್ಕಾಗತ್ತೆ? ಹಾಗಲ್ಲ ಕಣೆ ಕವಿತಾ, ನನಗೆ ಕಾಯಿಲೆ ಇದೆ ಅಂತ ಇಷ್ಟನೇ ಇಲ್ದಿರೋ ಮಗಳಿಗೆ ಮದುವೆ ಮಾಡಿ ತಪ್ಪು ಮಾಡಿದ್ವಿ. ಊರವರೆಲ್ಲ ಹೇಳ್ತಿರೋ ಹಾಗೆ ನಾವಿನ್ನೂ ಬದುಕೇ ಇದ್ದೀವಿ. ಪಾಪ ನನ್ನ ಮಗಳು ಬದುಕಿ ಬಾಳ್ಬೇಕಾದವಳು ಪ್ರಾಣ ಕಳ್ಕೊಂಡಿದ್ದಾಳೆ. ಮಗಳನ್ನ ಕಳ್ಕೊಂಡು ಊರವರೆಲ್ಲ ಆಡೋ ಮಾತನ್ನ ಕೇಳಿಸ್ಕೊಂಡು ಗಂಡ ಹೆಂಡತಿ ಇಬ್ಬರು ತುಂಬಾ ಸಂಕಟ ಪಡ್ತಾ ಇರ್ತಾರೆ. ಶ್ರೀನಿವಾಸ್ ಮತ್ತು ಕವಿತಾ ಇಬ್ಬರು ಬದುಕಿದ್ದು ಜೀವನ ಪೂರ್ತಿ ಮಗಳ ಸಾವಿಗೆ ಕಾರಣ ಆದ್ವಲ್ಲ ಅನ್ನೋ ನೋವಲ್ಲೇ ಕೊರಗ್ತಾ ಇರ್ತಾರೆ. ಒಂದು ಕಡೆ ತಂದೆ ತಾಯಿ ಮಗಳನ್ನ ಕಳ್ಕೊಂಡಿರೋ ಬೇಜಾರಲ್ಲಿ ಕೊರಗ್ತಾ ಇದ್ರೆ, ಇನ್ನೊಂದು ಕಡೆ ಸುಲೋಚನಾ ಮಗನಿಗೆ 2ನೇ ಮದುವೆ ಮಾಡೋ ತಯಾರಿ ಮಾಡಿರ್ತಾಳೆ. ನೋಡಿ ಬೀಗ್ರೆ, ನನ್ನ ಮಗ ಬಂಗಾರದಂಥವನು, ಆದರೆ ನನ್ನ ಸೊಸೆಗೆ ಬೇರೆ ಯಾರ್ದೋ ಜೊತೆ ಸಂಬಂಧ ಇತ್ತು. ಅದು ನಮಗೆಲ್ಲ ಗೊತ್ತಾಗಿ ಪ್ರಶ್ನೆ ಮಾಡಿದ್ದಕ್ಕೆ ಉತ್ತರ ಕೊಡೋಕ್ಕಾಗ್ದೇ ಹೀಗೆ ಮಾಡ್ಕೊಂಡ್ಲು. ಹೌದು, ಅಮ್ಮ ಹೇಳ್ತಿರೋದು ನಿಜ. ನನ್ನ ಅತ್ತಿಗೆನ ಸ್ವಂತ ಮನೆ ಮಗಳ ಥರನೇ ನೋಡ್ಕೋತಾ ಇದ್ವಿ. ಆದರೆ ಅದಕ್ಕೆ ಮಾತ್ರ ಯಾವತ್ತೂ ಆ ಭಾವನೆಯಲ್ಲಿ ಇರ್ತಾ ಇರಲಿಲ್ಲ ನಮ್ಮ ಜೊತೆ. ಯಾವಾಗಲೂ ಜಗಳ ಆಡ್ತಿದ್ರು ನಮ್ಮ ಹತ್ರ. ಈ ಥರ ಬೇರೆ ಯಾರ್ದೋ ಜೊತೆ ಸಂಬಂಧ ಇದೆ ಅಂತ ಗೊತ್ತಾದ್ಮೇಲೆ ನಾವೆಲ್ಲ ಪ್ರಶ್ನೆ ಕೇಳೋಕೆ ಸ್ಟಾರ್ಟ್ ಮಾಡಿದ್ವಿ. ಉತ್ತರ ಕೊಡೋಕ್ಕಾಗದೆ ಹೀಗೆ ಮಾಡಿಕೊಂಡ್ರು. ಹೌದು ಬೀಗ್ರೆ, ಮೋಸ ಮಾಡಿ ಹೋದೋಳಿಗೋಸ್ಕರ ನನ್ನ ಮಗನ ಜೀವನ ಯಾಕೆ ಹಾಳು ಮಾಡಬೇಕು ಹೇಳಿ? ಅದಕ್ಕೆ ನಿಮ್ಮಂಥ ಒಳ್ಳೆ ಮನೆ ಸಂಬಂಧ ನೋಡಿ ನನ್ನ ಮಗನಿಗೆ 2ನೇ ಮದುವೆ ಮಾಡಬೇಕು ಅಂತ ನಿರ್ಧಾರ ಮಾಡಿದೆ. ನಿಜ ಹೇಳ್ತಿದ್ದೀನಿ ಬೀಗ್ರೆ, ನಿಮ್ಮ ಮಗಳನ್ನ ನನ್ನ ಮಗಳಿಗಿಂತನೂ ಹೆಚ್ಚಾಗಿ ನೋಡ್ಕೊಳ್ತೀನಿ. ಅಮ್ಮ, ನನ್ಗ್ಯಾಕೋ ಇವ್ರು ಸುಳ್ಳು ಹೇಳ್ತಿದ್ದಾರೆ ಅನ್ನಿಸ್ತಿದೆ. ಅಯ್ಯೋ, ಅದೇನು ಮಾತು ಅಂತ ಆಡ್ತಿದ್ಯೆ? ಸುಮ್ಮನೆ ಇರೇ. ಇಷ್ಟು ಒಳ್ಳೆಯವ್ರನ್ನ ಅನುಮಾನಿಸ್ತಿದ್ಯಲ್ಲೇ. ನೋಡು, ಸುಮ್ಮನೆ ಮದುವೆ ಆಗು, ಮುಂದೆ ಜೀವನ ಚೆನ್ನಾಗಿರುತ್ತೆ. ಅವ್ರ ಮಾತೆಲ್ಲ ಕೇಳಿಸ್ಕೊಂಡ್ರೆ ಎಷ್ಟು ಒಳ್ಳೆಯವರು ಅನ್ನಿಸ್ತಿದೆ. ನೀನು ನೋಡಿದ್ರೆ ಅನುಮಾನಿಸ್ತಾ ಇದೆಯಾ? ಸುಮ್ಮನೆ ಇರು, ಬಾಯಿ ಮುಚ್ಕೊಂಡು. ರಶ್ಮಿಗೆ ಸುಲೋಚನನ ಮೇಲೆ ಡೌಟ್ ಬರುತ್ತೆ. ಅವರಿಬ್ಬರು ಮಾತಾಡೋದ್ರ ಮೇಲೂ ತುಂಬಾ ಅನುಮಾನ ಶುರುವಾಗುತ್ತೆ. ತಾಯಿ ಹತ್ರ ಹೇಳ್ಕೊಂಡ್ರೆ ತಾಯಿ ಅದ್ರ ಬಗ್ಗೆ ಗಮನನೇ ಕೊಡಲ್ಲ. ಎಲ್ಲರೂ ಒಪ್ಪಿ ಮದುವೆ ಕೂಡ ಆಗತ್ತೆ. ಮದುವೆ ಆಗಿ ರಶ್ಮಿ ಗಂಡನ ಮನೆಗೆ ಕೂಡ ಹೋಗ್ತಾಳೆ. ಮದುವೆ ಆಗಿರೋ ಮೊದಲನೇ ರಾತ್ರಿ ರಶ್ಮಿನ ಗಂಡನ ಕೋಣೆಗೆ ಹೋಗೋಕೆ ಹೇಳಿರ್ತಾರೆ. ಆದರೆ ರಶ್ಮಿಗೆ ಅತ್ತೆ ಮತ್ತು ನಾದನೆ ಮೇಲೆ ತುಂಬ ತುಂಬಾ ಡೌಟ್ ಬಂದಿರುತ್ತೆ. ಹಾಗಾಗಿ ಯಾರಿಗೂ ಗೊತ್ತಾಗದೇ ಇರೋ ಹಾಗೆ ಸುಲೋಚನನ ಕೋಣೆ ಹತ್ರ ಬರ್ತಾಳೆ. ಇದೇನಮ್ಮ ಇದು? ಮದುವೆ ಆಗಿರೋದೇ ನಿನ್ನೆ, ಅಷ್ಟು ಬೇಗ ಗಂಡ ಹೆಂಡತಿ ಒಂದು ಮಾಡೋಕೆ ರೂಮಿಗೆ ಕಳಿಸಿದ್ಯಲ್ಲ ನೀನು? ಅಯ್ಯೋ, ಇನ್ನೇನೆ ಮಾಡಬೇಕಿತ್ತು? ಅಲ್ಲಮ್ಮ, ಇವಾಗಲೇ ಈ ಅದಕ್ಕೆ ಅಣ್ಣನ ಒಳಗೆ ಹಾಕೊಂಡ್ರೆ ಏನು ಮಾಡ್ತೀಯಾ? ಸ್ವಲ್ಪ ನೀನು ಕಂಟ್ರೋಲ್ನಲ್ಲಿ ಇಟ್ಕೋ ಅವ್ರನ್ನ. ನೀನು ಬಾಯಿ ಮುಚ್ಕೊಂಡು ನಿಂತ್ಕೋ. ನಿನ್ನದಕ್ಕೆ ನಯನನ್ನ ನನ್ನ ಕಂಟ್ರೋಲ್ನಲ್ಲೇ ಇಟ್ಕೊಂಡಿದ್ದೆ. ಆದರೆ ಮಧ್ಯದಲ್ಲಿ ನೀನು ಬಂದು ಅದು ಇದು ಅಂತ ನನ್ನ ತಲೆಗೆ ತುಂಬಿ ಅವಳಿಗೆ ಕೊಡಬಾರ್ದು ಕಷ್ಟ ಎಲ್ಲ ಕೊಡೋ ಹಾಗೆ ಮಾಡಿದೆ. ನಮ್ಮಿಬ್ರು ಕಾಟ ತಾಳೋಕ್ಕಾಗ್ದೇ ಅವಳು ವಿಷ ಕುಡಿದು ಪ್ರಾಣ ಕಳ್ಕೊಂಡ್ಳು. ಈ ವಿಷಯ ಯಾರಿಗಾದ್ರೂ ಗೊತ್ತಾದರೆ ನಮಗೆ ಉಳಿಗಾಲನೇ ಇಲ್ಲ, ತಿಳ್ಕೊ. ಹಾಗಾದರೆ ಇವಾಗ ಬಂದಿರೋ ನಿನ್ನ ಚಿಕ್ಕ ಸೊಸೆ ಹೇಳ್ದಾಗೆಲ್ಲ ಕೇಳ್ಕೊಂಡಿರ್ತೀಯ ನೀನು? ಅಯ್ಯೋ, ಅದು ಹಾಗಲ್ಲ ಕಣೆ. ಇವಳನ್ನು ನನ್ನ ಕಂಟ್ರೋಲ್ನಲ್ಲೇ ಇಟ್ಕೋತೀನಿ ನಾನು. ಆದರೆ ಇಷ್ಟು ಬೇಗ ಬೇಡ ಕಣೆ, ಅವಳಿಗೆ ಡೌಟ್ ಬರುತ್ತೆ. ನೀನು ಸುಮ್ಮನೆ ಇರು, ಅದ್ರ ಬಗ್ಗೆ ಎಲ್ಲ ಚಿಂತೆ ಮಾಡಬೇಡ, ನಾನಿದ್ದೀನಿ ತಾನೆ. ಅಂದರೆ ನಯನ ಅಕ್ಕ ಸಾಯೋಕೆ ಇವ್ರುಗಳೇ ಕಾರಣ? ಇಲ್ಲ, ಈ ವಿಷಯನ ಪೊಲೀಸ್ನವರಿಗೆ ತಿಳಿಸ್ಲೇಬೇಕು. ಇವ್ರಿಗೆಲ್ಲ ಶಿಕ್ಷೆ ಆಗಬೇಕು. ನಯನ ಅಕ್ಕ ಬರ್ದ ಹಾಗೇನೆ ಒಂದು ಲೆಟರ್ ಕೂಡ ಬರೀಬೇಕು. ಅವರೇ ಬರೆದಿರೋದು ಅಂತ ಹೇಳಿ ಪೊಲೀಸಿಗೆ ಕೊಟ್ಟರೆ ಹೇಗೂ ಸಾಕ್ಷಿ ಇದೆ, ಇವ್ರಿಗೆ ಶಿಕ್ಷೆ ಆಗೇ ಆಗುತ್ತೆ. ಇಂಥವರಿಂದ ಪಾಪ ಇನ್ನೂ ಅದೆಷ್ಟು ಜನ ಹೆಣ್ಮಕ್ಳು ಜೀವನ ಹಾಳಾಗುತ್ತೋ ಏನೋ. ಛೇ. ರಶ್ಮಿ ತಾಯಿ ಮಗಳು ಮಾತಾಡೋದನ್ನ ಕೇಳಿಸ್ಕೊಂಡಿರ್ತಾಳೆ.
ಹಾಗೆ ವಿಡಿಯೋ ಕೂಡ ರೆಕಾರ್ಡ್ ಮಾಡ್ಕೊಂಡಿರ್ತಾಳೆ. ನಯನ ಬರ್ದ ಹಾಗೇನೆ ಒಂದು ಲೆಟರ್ ಕೂಡ ಬರೆದು ಪೊಲೀಸಿಗೆ ಇನ್ಫಾರ್ಮ್ ಮಾಡ್ತಾಳೆ. ಮೊದಲ ರಾತ್ರಿನೇ ಪೊಲೀಸ್ ಮನೆಗೆ ಬರ್ತಾರೆ. ಅರೆ ಸರ್, ನೀವ್ಯಾಕೆ ಇಷ್ಟೊತ್ತಲ್ಲಿ ನಮ್ಮನೆಗೆ ಬಂದಿದ್ದೀರಾ? ಯಾಕೆ ಅಂದರೆ ನಿಮ್ಮ 3 ಜನನ ಅರೆಸ್ಟ್ ಮಾಡಿ ಪೊಲೀಸ್ ಸ್ಟೇಷನ್ಗೆ ಕರ್ಕೊಂಡು ಹೋಗೋಕ್ಕೆ. ಏನು ಹೇಳ್ತಾ ಇದ್ದೀರಾ ಸರ್ ನೀವು? ನಾವಂತ ತಪ್ಪು ನಾವೇನು ಮಾಡಿದ್ವಿ? ಏನು ಮಾಡಿದ್ದೀರಾ? ಏನು ನಾಟಕ ಮಾಡ್ತಾ ಇದ್ದೀರಾ? ನಿಮ್ಮ ಮೊದಲನೇ ಸೊಸೆ ನಯನ ಸಾವಿಗೆ ನೀವೇ ಕಾರಣ ಅಂತ ಸಾಕ್ಷಿ ಸಮೇತ ನಮ್ಮ ಹತ್ರ ಇದೆ. ನಡೀರಿ ಪೊಲೀಸ್ ಸ್ಟೇಷನ್ಗೆ. ಪಾಪಿಗಳ, ನನ್ನ ಮಗಳು ಏನೋ ಮಾಡಿದ್ರು ನಿಮಗೆ? ಹಾಳಾಗಿ ಹೋಗ್ತೀರಾ, ನೀವು ಯಾವತ್ತೂ ಉದ್ಧಾರ ಆಗಲ್ಲ, ಸರ್ವನಾಶ ಆಗೋಗ್ತೀರಾ. ನನ್ನ ಮಗಳನ್ನ ಜೀವ ಕಳ್ಕೊಳ್ಳೋ ಹಾಗೆ ಮಾಡಿದ್ದೀರಾ ನೀವು. ನಯನ ಅವರಿಗೆ ಕಾಟ ಕೊಟ್ಟು ಹಿಂಸೆ ಮಾಡಿ ಸಾಯೋ ಹಾಗೆ ಮಾಡಿರೋದಲ್ಲದೆ ಅವ್ರಿಗೆ ಬೇರೆ ಯಾರ್ದೋ ಜೊತೆ ಸಂಬಂಧ ಇತ್ತು ಅಂತ ಸುಳ್ಳು ಬೇರೆ ಹೇಳ್ತೀರಾ. ಛೀ, ನಿಮ್ಮಂಥವ್ರು ಬದುಕಿರೋದಕ್ಕೆ ಲಾಯಕ್ಕಿಲ್ಲ. ಇನ್ಸ್ಪೆಕ್ಟರ್, ಇಂಥವ್ರು ಜೀವಂತವಾಗಿರಬಾರ್ದು. ಇವ್ರಿಗೆ ಜೀವಾವಧಿ ಶಿಕ್ಷೆ ನೀಡಿ. ಸಾಕ್ಷಿನ ನಾನೇ ಬಂದು ಹೇಳ್ತೀನಿ. ನಡೀರೋ ಸ್ಟೇಷನ್ಗೆ. ನಿಮ್ಮಂಥವ್ರು ಬದುಕಿದ್ದು ವೇಸ್ಟು. ಇನ್ನೊಬ್ರು ಜೀವ ತೆಗಿತೀರಲ್ಲ, ನಿಮ್ಮ ಜೀವ ಹೋಗುವಾಗ ಗೊತ್ತಾಗುತ್ತೆ ಎಷ್ಟು ಸಂಕಟ ಆಗುತ್ತೆ ಅಂತ. ಕೊನೆಗೂ ರಶ್ಮಿಯಿಂದ ತಪ್ಪು ಮಾಡಿದವರಿಗೆ ಶಿಕ್ಷೆ ಆಗೋ ಹಾಗಾಗುತ್ತೆ. ಇವತ್ತಿನ ನಮ್ಮ ವಿಡಿಯೋ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ತುಂಬ ಜನ ಹಾಗೆ ವೀಡಿಯೋಸ್ ನೋಡ್ತಾ ಇದ್ರೆ, ಯಾರ್ಯಾರು ಹಾಗೆ ವೀಡಿಯೋಸ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸರಿ ವೀಕ್ಷಕರೇ, ನಾನಿನ್ನ ಹೊರಡ್ತೀನಿ. ನೆಕ್ಸ್ಟ್ ವೀಡಿಯೋದಲ್ಲಿ ಮತ್ತೆ ಸಿಗೋಣ.